ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಣಕುಮಾರಿ ಟಿ, ಅಸಿಸ್ಟೆಂಟ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ಸ್, GFTC ತಾವರಗೆರೆಯಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಮಾಡ್ತಾ ಇರುವಂತಹ ಸಿದ್ಧಾಂತ ಯಾವುದು ಅಂತಂದ್ರೆ ಇಳಿಮುಖ ಸೀಮಾಂತ ತುಷ್ಟಿಗುಣ ಸಿದ್ಧಾಂತ. ಇದು ಅರ್ಥಶಾಸ್ತ್ರದಲ್ಲಿ ಒಂದು ಪ್ರಮುಖ ಸಿದ್ಧಾಂತ ಅಂತ ಹೇಳ್ಬೋದು. ಅದ್ರ ಜೊತೆಗೆ ತುಂಬಾ ಸರಳವಾದಂತಹ ಒಂದು ಸಿದ್ಧಾಂತವೂ ಹೌದು. ಸಾಮಾನ್ಯವಾಗಿ ನಾವು ಪ್ರತಿನಿತ್ಯದ ಜೀವನದಲ್ಲಿ ಅನುಭವಿಸುವಂತಹ ಒಂದು ಅನುಭವವನ್ನ ಇದು ಸಿದ್ಧಾಂತವನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಇದನ್ನ ನಾವು ಇಂಗ್ಲಿಷ್ ಅಲ್ಲಿ ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ ಅಂತ ಹೇಳಿ ಕರಿತೀವಿ. ಈ ಒಂದು ಸಿದ್ಧಾಂತವನ್ನ ಮೊದಲಿಗೆ ಹೇಳಿದವರು ಯಾರು ಅಂತಂದ್ರೆ, ಇದನ್ನ ಪರಿಚಯ ಮಾಡಿದವರು ಯಾರು ಅಂತಂದ್ರೆ ಗೋಸೆನ್ ರವರು ಈ ಸಿದ್ಧಾಂತವನ್ನ ಮೊದಲಿಗೆ ಪರಿಚಯ ಮಾಡ್ತಾರೆ. ಇದನ್ನ ಜನಪ್ರಿಯಗೊಳಿಸಿದವರು, ಇದನ್ನು ವೈಜ್ಞಾನಿಕವಾಗಿ ಮತ್ತಷ್ಟು ಜನಪ್ರಿಯಗೊಳಿಸಿದವರು ಯಾರು ಅಂತಂದ್ರೆ ಆಲ್ಫ್ರೆಡ್ ಮಾರ್ಷಲ್ ಮತ್ತು ಎಸಿ ಪಿಗೂರ್ ಅವರು. ಈ ಸಿದ್ಧಾಂತವನ್ನ ನಾವು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಈ ಸಿದ್ಧಾಂತದಲ್ಲಿ ಇರುವಂತಹ ಕೆಲವು ಪದಗಳ ಅರ್ಥವನ್ನ ನಾವು ತಿಳ್ಕೊಂಡ್ರೆ ಏನಾಗುತ್ತೆ ಅಂದ್ರೆ ತುಂಬಾ ಸರಳವಾಗಿ ಈ ಒಂದು ಸಿದ್ಧಾಂತ ನಮಗೆ ಅರ್ಥ ಆಗುತ್ತೆ ಅಂತ ಹೇಳ್ಬೋದು. ನೋಡಿ, ಇಲ್ಲಿ ಇಳಿಮುಖ ಅಂತಂದ್ರೆ ನಿಮ್ಗೆ ಎಲ್ರಿಗೂ ಗೊತ್ತಿದೆ. ಇಳಿಮುಖ ಅಂತಂದ್ರೆ ಕಡಿಮೆ ಆಗೋದು. ಸೀಮಾಂತ ತುಷ್ಟಿಗುಣ ಅನ್ನೋದು ಎರಡು ವರ್ಡ್ ಇದೆಯಲ್ಲ, ಸೀಮಾಂತ ಒಂದು, ತುಷ್ಟಿಗುಣ ಅಂತ ಒಂದು. ಸೊ ಈ ತುಷ್ಟಿಗುಣದ ಬಗ್ಗೆ ನಾವು ಫಸ್ಟ್ ತಿಳ್ಕೊಳ್ಳೋಣ. ನೋಡಿ, ತುಷ್ಟಿಗುಣವನ್ನ ನಾವು ಆಂಗ್ಲ ಭಾಷೆಯಲ್ಲಿ ಏನಂತ ಕರಿತೀವಿ? ಯುಟಿಲಿಟಿ. ಸೊ ತುಷ್ಟಿಗುಣ ಅಂತಂದ್ರೆ ಏನು ಅಂತಂದ್ರೆ ಒಂದು ವಸ್ತುವಿನಲ್ಲಿರುವ ವ್ಯಕ್ತಿಯ ಬಯಕೆಯನ್ನು ತೃಪ್ತಿಪಡಿಸುವಂತಹ ಗುಣವನ್ನ ತುಷ್ಟಿಗುಣ ಅಂತ ಹೇಳಿ ಕರಿತೀವಿ. ಅಂದ್ರೆ ನಮ್ಮ ಬಯಕೆಗಳನ್ನ ತೃಪ್ತಿಪಡಿಸುವಂತಹ ಗುಣ ಒಂದು ವಸ್ತುವಿನಲ್ಲಿರುತ್ತೆ. ಆ ಗುಣವನ್ನ ಏನಂತ ಕರಿತೀವಿ? ತುಷ್ಟಿಗುಣ ಅಂತ ಹೇಳಿ ಕರಿತೀವಿ. ನೋಡಿ, ನಾವು ಬೆಳಗ್ಗೆ ಎದ್ದಾಗ್ಲಿಂದ ಹಿಡಿದು ಸಾಯಂಕಾಲ ತನಕ ಹಲವಾರು ಬಯಕೆಗಳಿರುತ್ತೆ ನಮ್ಗೆ. ಬೆಳಗ್ಗೆ ಎದ್ದಾಗ ಒಳ್ಳೆ ಟಿಫನ್ ಮಾಡ್ಬೇಕು ಅಂತ ಆಸೆ ಇರುತ್ತೆ, ಬಯಕೆ ಇರುತ್ತೆ. ಸೊ ಆ ಬಯಕೆಯನ್ನು ತೃಪ್ತಿಪಡಿಸೋದು ಯಾವುದು? ಒಂದು ಆಹಾರ ಅನ್ನೋದು ನಮ್ಮ ಬಯಕೆಯನ್ನು ತೃಪ್ತಿಪಡಿಸುತ್ತೆ. ಅದಾದ್ರೆ ನಾವು ಕಾಲೇಜಿಗೆ ಹೋಗ್ಬೇಕು ಅಂತಂದ್ರೆ ಟ್ರಾವೆಲ್ ಮಾಡ್ಬೇಕು, ಟ್ರಾವೆಲ್ ಅನ್ನೋದು ಬಯಕೆ. ಆ ಬಯಕೆಯನ್ನು ತೃಪ್ತಿಪಡಿಸೋದು ಯಾವುದು? ವಾಹನಗಳು. ಆ ವಾಹನಗಳಲ್ಲಿ ನಮ್ಮ ಬಯಕೆಯನ್ನು ತೃಪ್ತಿಪಡಿಸುವ ಗುಣ ಇರುತ್ತಲ್ವಾ, ಸೊ ಅದನ್ನು ನಾವೇನಂತ ಕರಿತೀವಿ? ತುಷ್ಟಿಗುಣ ಅಂತ ಹೇಳಿ ಕರಿತೀವಿ. ಸೊ ನಮ್ಗೆ ಓದ್ಬೇಕು ಅಂತ ಹೇಳಿ ಆಸೆ, ಅದು ಬಯಕೆ. ಈ ಬಯಕೆಯನ್ನು ತೃಪ್ತಿಪಡಿಸೋದು ಯಾವುದು? ಪುಸ್ತಕ. ಆ ಪುಸ್ತಕದಲ್ಲಿ ಏನಿದೆ? ನಮ್ಮ ಬಯಕೆಯನ್ನು ತೃಪ್ತಿಪಡಿಸುವಂತಹ ಗುಣ. ಅಂದ್ರೆ ಬಯಕೆಯನ್ನು ತೃಪ್ತಿಪಡಿಸುವ ಗುಣಕ್ಕೆ, ವಸ್ತುವಿನಲ್ಲಿರುವ ಗುಣಕ್ಕೆ ನಾವೇನಂತ ಕರಿತೀವಿ? ತುಷ್ಟಿಗುಣ ಅಂತ ಹೇಳಿ ಕರಿತೀವಿ. ವೆರಿ ಸಿಂಪಲ್. ಯುಟಿಲಿಟಿ ಅಂತಂದ್ರೆ ಅಥವಾ ತುಷ್ಟಿಗುಣ ಅಂತಂದ್ರೆ ಒಂದು ವಸ್ತುವಿನಲ್ಲಿರುವಂತಹ ಮಾನವನ ಬಯಕೆಯನ್ನು ತೃಪ್ತಿಪಡಿಸುವಂತಹ ಗುಣ. ಸೊ ಅದಾದ್ಮೇಲೆ ಸೀಮಾಂತ ಅಂತಂದ್ರೆ ಇಂಗ್ಲಿಷ್ ಏನಂತ ಕರಿತೀವಿ? ಮಾರ್ಜಿನಲ್. ಸಾಮಾನ್ಯವಾಗಿ ಅರ್ಥಶಾಸ್ತ್ರದಲ್ಲಿ ಈ ಒಂದು ಪದ ಅನ್ನೋದು ಬರ್ತಾನೆ ಇರುತ್ತೆ. ಸೊ ನಿಮಗೆ ಮಾರ್ಜಿನಲ್ ಕಾಸ್ಟ್ ಇರ್ಬೋದು, ಮಾರ್ಜಿನಲ್ ರೆವಿನ್ಯೂ ಇರ್ಬೋದು. ಸೊ ಇದು ಸಾಮಾನ್ಯವಾಗಿ ಬರ್ತಾನೆ ಇರುತ್ತೆ. ಇಲ್ಲಿ ಈ ಪದದ ಅರ್ಥವನ್ನು ತಿಳ್ಕೊಂಡಿದ್ದಾಗಿದ್ರೆ ಮುಂದೆಯೂ ಸಹ ಈಸಿಯಾಗಿ ನಿಮ್ಗೆ ಅರ್ಥ ಆಗ್ಬೋದು. ಏನಿದು ಮಾರ್ಜಿನಲ್ ಅಂತಂದ್ರೆ ಅಥವಾ ಸೀಮಾಂತ ಅಂತಂದ್ರೆ ಅಡಿಷನಲ್ ಆಗಿ ಸೇರಿಸುವಂತದ್ದು, ಮತ್ತಷ್ಟು ಸೇರಿಸು. ಆಲ್ರೆಡಿ ಇರುವಂತಹ ಒಂದು ಘಟಕಕ್ಕೆ ಈ ಮತ್ತೊಂದನ್ನು ಸೇರಿಸುವುದನ್ನ ಅಡಿಷನಲ್ ಮಾಡುವುದನ್ನ ಏನಂತ ಕರಿತೀವಿ? ಸೀಮಾಂತ ಅಂತ ಹೇಳಿ ಕರಿತೀವಿ. ಆಡಿಂಗ್ ಸಮಥಿಂಗ್, ಇನ್ನೊಂದನ್ನು ಸೇರಿಸು. ಇನ್ನೊಂದನ್ನು ಸೇರಿಸಿದಾಗ, ಆಲ್ರೆಡಿ ಒಂದು ಪೆನ್ ಇದೆ, ಇನ್ನೊಂದು ಪೆನ್ ತಗೊಂಡ್ಬಂದು ಸೇರಿಸಿದಾಗ ಅದರಿಂದ ನಮ್ಗೆ ಲಾಭನೂ ಆಗ್ಬೋದು ಅಥವಾ ನಷ್ಟನೂ ಆಗ್ಬೋದು. ಆ ಲಾಭ ಅಥವಾ ನಷ್ಟವನ್ನು ಮಾರ್ಜಿನಲ್ ಅಂತ ಕರಿತೀವಿ. ಸೊ ಒಂದು ಪೆನ್ ಇದೆ, ಇನ್ನೊಂದು ಪೆನ್ ತಂದ್ವಿ, ಅದ್ರ ಜೊತೆಗೆ ಇನ್ನೊಂದು ಪೆನ್ ತಂದ್ವಿ, ಅಂದ್ರೆ ಅಡಿಷನ್ ಮಾಡ್ಕೊಂತ ಹೋಗ್ತಿರ್ತೀವಲ್ಲ, ಅದನ್ನ ಏನಂತ ಕರಿತೀವಿ? ಮಾರ್ಜಿನಲ್. ಆಡಿಂಗ್ ಸಮಥಿಂಗ್, ಇನ್ನೊಂದನ್ನು ಸೇರಿಸುವ ಅರ್ಥವನ್ನ ಈ ಮಾರ್ಜಿನಲ್ ಅಂತ ಹೇಳಿ ಮಾರ್ಜಿನಲ್ ಅನ್ನೋದು ಕೊಡುತ್ತೆ. ಸೊ ನಮ್ಗೆ ಸಿದ್ಧಾಂತದ ಒಳಗಡೆ ಹೋದಾಗ ಇದರ ಅರ್ಥ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ಸೀಮಾಂತ ತುಷ್ಟಿಗುಣ ಎರಡನ್ನು ಸೇರಿಸೋಣ. ಇವಾಗ ಸೀಮಾಂತ ತುಷ್ಟಿಗುಣ ಅಂತ ಅಂದ್ರೆ ಏನು ಅಂದ್ರೆ ಮಾರ್ಜಿನಲ್ ಯುಟಿಲಿಟಿ. ಮಾರ್ಜಿನಲ್ ಯುಟಿಲಿಟಿ ಅಂತ ಅಂದ್ರೆ ಒಂದು ಹೆಚ್ಚುವರಿ ಘಟಕದಿಂದ ಸಿಗುವಂತಹ ತೃಪ್ತಿ. ಮಾರ್ಜಿನಲ್ ಯುಟಿಲಿಟಿ ಅಂತಂದ್ರೆ ಒಂದು ಹೆಚ್ಚುವರಿ ಘಟಕದಿಂದ ಸಿಗುವ ತೃಪ್ತಿಯನ್ನ ನಾವು ಮಾರ್ಜಿನಲ್ ಯುಟಿಲಿಟಿ ಅಥವಾ ಸೀಮಾಂತ ತುಷ್ಟಿಗುಣ ಅಂತ ಹೇಳಿ ಕರಿತೀವಿ. ಸೊ ನಿಮ್ಗೆ ಅರ್ಥವಾಗಬೇಕು ಅಂದ್ರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಸೊ ನಿಮ್ಮ ಹತ್ರ ಒಂದು
ಲಾಡು ಅಥವಾ ಒಂದು ಸ್ವೀಟ್ ಬಾಕ್ಸ್ ಇದೆ ಅಂತ ಅನ್ಕೊಳ್ಳಿ, ಅದರಲ್ಲಿ ಎಲ್ಲ ಲಾಡುಗಳಿದೆ ಅಂತ ಅನ್ಕೊಳ್ಳಿ. ಸೊ ಫಸ್ಟಿಗೆ ನೀವು ಒಂದು ಲಾಡನ್ನ ತಿಂತೀರಾ. ಸೊ ಫಸ್ಟ್ ಲಾಡನ್ನ ತಿಂದಾಗ ಏನಾಗುತ್ತೆ ಅಂತಂದ್ರೆ ನಿಮ್ಗೆ ಒಂದು ಮಟ್ಟದ ತೃಪ್ತಿ ಅನ್ನೋದು ಸಿಗುತ್ತೆ. ಅದ್ರ ಜೊತೆಗೆ ಎರಡನೇ ಲಾಡನ್ನ ತಿನ್ಬೇಕು ಅಂತ ಆಸೆ ಆಗುತ್ತೆ, ಎರಡನೇ ಲಾಡನ್ನ ತಿಂತೀರಾ. ಈ ಎರಡನೇ ಲಾಡಿಂದ ಸಿಗುವಂತಹ ತೃಪ್ತಿಯನ್ನ ನಾವು ಏನಂತ ಕರಿತೀವಿ, ಮಾರ್ಜಿನಲ್ ಯುಟಿಲಿಟಿ ಅಥವಾ ಸೀಮಾಂತ ತುಷ್ಟಿಗುಣ ಅಂತ ಹೇಳಿ ಕರಿತೀವಿ. ಇನ್ನೊಂದನ್ನು ಸೇರಿಸಿದಾಗ ಆ ಎಕ್ಸ್ಟ್ರಾ ಸೇರಿರೋದ್ರಿಂದ ನಮಗೆ ಸಿಗುವಂತಹ ತೃಪ್ತಿಯನ್ನ ನಾವು ಏನಂತ ಕರಿತೀವಿ, ಸೀಮಾಂತ ತುಷ್ಟಿಗುಣ ಅಂತ ಹೇಳಿ ಕರಿತೀವಿ. ಸೊ ಮೂರನೇ ಲಾಡನ್ನ ತಿಂತೀವಿ, ಇದರಿಂದ ಸಿಗುವಂತ ತೃಪ್ತಿಯು ಸಹ ಮಾರ್ಜಿನಲ್ ಯುಟಿಲಿಟಿ. ಇನ್ನೊಂದನ್ನು ಸೇರಿಸಿದಾಗ ಆ ಪರ್ಟಿಕ್ಯುಲರ್ ಆ ಲಾಡುನಿಂದ, ಈ ಮೂರನೇ ಲಾಡುನಿಂದ ಸಿಗುವಂತಹ ತೃಪ್ತಿಯನ್ನು ನಾವೆಂತ ಕರಿತೀವಿ, ಸೀಮಾಂತ ತುಷ್ಟಿಗುಣ ಅಂತ ಹೇಳಿ ಕರಿತೀವಿ. ವೆರಿ ಸಿಂಪಲ್. ತುಷ್ಟಿಗುಣ ಅಂತಂದ್ರೆ ಅರ್ಥ ಆಯ್ತು. ಅದ್ರ ಜೊತೆಗೆ ಸೀಮಾಂತ ತುಷ್ಟಿಗುಣ ಅಂದ್ರೆ ನಿಮ್ಗೆ ಅರ್ಥ ಆಗಿರ್ಬೇಕು. ಇವಾಗ ನೋಡಿ, ಸೀಮಾಂತ ತುಷ್ಟಿಗುಣ ಅಂತ ಅಂದ್ರೆ ಒಂದು ಹೆಚ್ಚುವರಿ ಘಟಕದಿಂದ ಸಿಗುವಂತಹ ತೃಪ್ತಿ. ನಿಮ್ಮ ಹತ್ರ ಒಂದು 3 ಲಾಡುಗಳಿದೆ ಅಂತ ಅಂದಾಗ ಫಸ್ಟ್ ಲಾಡು ತಿಂದಾಗ ಸಮ್ ಅಮೌಂಟ್ ಆಫ್ ತೃಪ್ತಿ ಸಿಗುತ್ತೆ. ಅಂದ್ರೆ ಎರಡನೇದನ್ನು ಅಂದ್ರೆ ಹೆಚ್ಚುವರಿ ಘಟಕ ಎರಡನೇದನ್ನು ತಿಂದಾಗ ಎಷ್ಟು ತೃಪ್ತಿ ಸಿಗುತ್ತೋ ಆ ತೃಪ್ತಿಯನ್ನ ನಾವು ಸೀಮಾಂತ ತುಷ್ಟಿಗುಣ ಅಂತ ಹೇಳಿ ಕರಿತೀವಿ. ಸೊ ಇನ್ನೊಂದು ಟಾಪಿಕ್ ಅನ್ನ ನೀವು ತಿಳ್ಕೊಳ್ಳಿ, ಅವಾಗ ಏನಾಗುತ್ತೆ ಅಂದ್ರೆ ಕಂಪ್ಲೀಟ್ ಅರ್ಥ ಆಗ್ಬಿಡುತ್ತೆ ನಿಮ್ಗೆ. ಸೀಮಾಂತ ತುಷ್ಟಿಗುಣ ಅರ್ಥ ಆಯ್ತಲ್ಲ, ನೋಡಿ ಒಂದು 3 ಲಾಡು ಇದೆ, 1ನೇ ಲಾಡು, 2ನೇ ಲಾಡು ಅಂಡ್ 3ನೇ ಲಾಡು. ಫಸ್ಟ್ ಲಾಡು ತಿಂದಾಗ ನಿಮ್ಗೆ 10ರಷ್ಟು ಸಿಕ್ತು ತೃಪ್ತಿ. ಅದಾದ್ಮೇಲೆ 2ನೇ ಲಾಡನ್ನು ತಿಂದಾಗ 8ರಷ್ಟು ತೃಪ್ತಿ ಸಿಕ್ತು, 3ನೇ ಲಾಡನ್ನು ತಿಂದಾಗ 6ರಷ್ಟು ತೃಪ್ತಿ ಸಿಕ್ತು ಅಂತ ಅನ್ಕೊಳ್ಳಿ. ಸೊ ಈ ಒಂದು 2ನೇ ಲಾಡಿನ ಮಾರ್ಜಿನಲ್ ಯುಟಿಲಿಟಿ ಎಷ್ಟು, 8. 3ನೇ ಲಾಡಿನ ಮಾರ್ಜಿನಲ್ ಯುಟಿಲಿಟಿ ಎಷ್ಟು, 6. ಸೊ ಮಾರ್ಜಿನಲ್ ಯುಟಿಲಿಟಿ ಅಂದ್ರೆ ಗೊತ್ತಾಯ್ತು. ಇವಾಗ ಟೋಟಲ್ ಯುಟಿಲಿಟಿ, ಒಟ್ಟು ತುಷ್ಟಿಗುಣ. ಏನಿದು ಒಟ್ಟು ತುಷ್ಟಿಗುಣ ಅಂತಂದ್ರೆ ನಾವು ಅನುಭವಿಸುವ ಪ್ರತಿಯೊಂದು ಘಟಕದಿಂದ ಸಿಗುವಂತಹ ತೃಪ್ತಿಯನ್ನ ಒಟ್ಟುಗೂಡಿಸಿದಾಗ ನಮಗೆ ಸಿಗುವಂತಹ ತೃಪ್ತಿಯನ್ನ ನಾವು ಒಟ್ಟು ತೃಪ್ತಿ ಅಥವಾ ಒಟ್ಟು ತುಷ್ಟಿಗುಣ ಅಂತ ಹೇಳಿ ಕರಿತೀವಿ. ಅಂದ್ರೆ ನಾವು ಎಷ್ಟು ಸರಕುಗಳನ್ನ ಅನುಭೋಗ ಮಾಡ್ತೀವೋ ಆ ಎಲ್ಲಾ ಸರಕುಗಳ ಸೀಮಾಂತ ತುಷ್ಟಿಗುಣವನ್ನು ಒಂದು ಕಡೆ ಸೇರಿಸಿದಾಗ ನಮಗೆ ಸಿಗುವಂತಹ ತೃಪ್ತಿ ಒಟ್ಟು ತುಷ್ಟಿಗುಣ ಆಗಿರುತ್ತೆ. ಎಕ್ಸಾಂಪಲ್ ನೋಡಿ, 3 ಲಾಡನ್ನ ನಾನು ಕನ್ಸಂಪ್ಷನ್ ಮಾಡಿದೀನಿ. ಸೊ ಫಸ್ಟ್ನೇ ಲಾಡಿಂದ 10ರಷ್ಟು ಸಿಕ್ತು, 2ನೇ ಲಾಡಿಂದ 8ರಷ್ಟು ಸಿಕ್ತು, 3ನೇ ಲಾಡಿಂದ 6ರಷ್ಟು ಸಿಕ್ತು. ಈ 3ನ್ನ ಸೇರಿಸಿದಾಗ ಏನಾಗುತ್ತೆ, 10 18 20 24. ಇದು ಒಟ್ಟು ತುಷ್ಟಿಗುಣ. ನಾವು ಅನುಭೋಗಿಸುವ ಎಲ್ಲಾ ಸರಕುಗಳಿಂದ ಸಿಗುವಂತಹ ಮಾರ್ಜಿನಲ್ ಯುಟಿಲಿಟಿ ಅಥವಾ ಸೀಮಾಂತ ತುಷ್ಟಿಗುಣವನ್ನ ಒಂದು ಕಡೆ ಸೇರಿಸಿದಾಗ ನಮ್ಗೆ ಏನಾಗುತ್ತೆ ಅಂತಂದ್ರೆ ಒಟ್ಟು ತುಷ್ಟಿಗುಣ ಅನ್ನೋದು ಸಿಗುತ್ತೆ. ವೆರಿ ಸಿಂಪಲ್. ಸೊ ನಿಮ್ಗೆ 3 ಕಾನ್ಸೆಪ್ಟ್ ಗೊತ್ತಾಗಿದೆ. ನೋಡೋದಾದ್ರೆ ಈ ಆಲ್ಫ್ರೆಡ್ ಮಾರ್ಷಲ್ ರವರು ತಮ್ಮ ಸಿದ್ಧಾಂತವನ್ನು ಹೇಳಬೇಕಾದ್ರೆ ಇದನ್ನ ಅವರು ಸಂಖ್ಯಾತ್ಮಕ ವಿಶ್ಲೇಷಣೆಯ ಮೂಲಕ ವಿವರಣೆ ನೀಡಿದ್ದಾರೆ. ಸಂಖ್ಯಾತ್ಮಕ ವಿಶ್ಲೇಷಣೆ ವೆರಿ ಇಂಪಾರ್ಟೆಂಟ್. ಸಂಖ್ಯಾತ್ಮಕ ವಿಶ್ಲೇಷಣೆ, ಕಾರ್ಡಿನಲ್ ಅನಾಲಿಸಿಸ್. ನೋಡಿ, ಸಂಖ್ಯಾತ್ಮಕ ವಿಶ್ಲೇಷಣೆ ಮೂಲಕ ಇದನ್ನ ಹೇಳಿದ್ದಾರೆ ಅಂತ ಹೇಳ್ಬೋದು. ಏನಿದೆ ಸಂಖ್ಯಾತ್ಮಕ ವಿಶ್ಲೇಷಣೆ? ನೀವು ಇಲ್ಲಿ ನೆನ್ಪಿಟ್ಕೋಬೇಕೇನು ಅಂತಂದ್ರೆ ಆಲ್ಫ್ರೆಡ್ ಮಾರ್ಷಲ್ ರವರು ಈ ಒಂದು ಇಳಿಮುಖ ಸೀಮಾಂತ ತುಷ್ಟಿಗುಣವನ್ನ ಯಾವುದರ ಆಧಾರದ ಮೇಲೆ ಅವರು ಮಂಡಿಸಿದ್ದಾರೆ ಅಂತಂದ್ರೆ ಸಂಖ್ಯಾತ್ಮಕ ವಿಶ್ಲೇಷಣೆಯ ಆಧಾರದ ಮೇಲೆ. ಏನಿದೆ ಸಂಖ್ಯಾತ್ಮಕ ವಿಶ್ಲೇಷಣೆ ಅಂತ ಅಂದ್ರೆ ತುಷ್ಟಿಗುಣವನ್ನ ಸಂಖ್ಯೆಗಳ ಮೂಲಕ ಅಳೆಯಬಹುದು ಅಂತ ಹೇಳೋದೇ ಸಂಖ್ಯಾತ್ಮಕ ವಿಶ್ಲೇಷಣೆ. ತುಷ್ಟಿಗುಣವನ್ನ ಸಂಖ್ಯೆಗಳ ಮೂಲಕ ಅಥವಾ ಅಂಕಿಗಳ ಮೂಲಕ ಅಳಿಯಬಹುದು ಅಂತ ಹೇಳೋದೇ ಸಂಖ್ಯಾತ್ಮಕ ವಿಶ್ಲೇಷಣೆ. ಅಂದ್ರೆ ನಾನು ಅವಾಗಲೇ ಹೇಳಿದ್ನಲ್ಲ, 3 ಲಾಡು ತಿಂದಾಗ ಇಷ್ಟು ಪ್ರಮಾಣ ನನಗೆ ಸಿಕ್ತು ಅಂತ ಹೇಳಿ ನಮಗೆ ಸಿಗುವಂತಹ ತೃಪ್ತಿಯನ್ನ ನಾವೇನ್ ಮಾಡ್ತೀವಿ, ಸಂಖ್ಯೆಗಳ ಮೂಲಕ ನಾವು ಹೇಳ್ಕೊಳ್ತಾ ಹೋಗ್ತೀವಲ್ಲ, ಅದನ್ನೇ ಅವರು ಸಂಖ್ಯಾತ್ಮಕ ವಿಶ್ಲೇಷಣೆ ಅಂತ ಕರೀತಾರೆ. ಸೊ ಇವರು ಆಲ್ಫ್ರೆಡ್ ಮಾರ್ಷಲ್ ಅವರ ಸಿದ್ಧಾಂತವನ್ನ ಸಂಖ್ಯಾತ್ಮಕ ವಿಶ್ಲೇಷಣೆಯ ಆಧಾರದ ಮೇಲೆ ವಿವರಿಸಿದ್ದಾರೆ ಅಂತ ಹೇಳ್ಬೋದು. ಇನ್ನು ಈ ಒಂದು ಆಲ್ಫ್ರೆಡ್ ಮಾರ್ಷಲ್ ಅವರ ಪ್ರಕಾರ ಈ ಒಂದು ಇಳಿಮುಖ ಸೀಮಾಂತ ತುಷ್ಟಿಗುಣ ಅಂತಂದ್ರೆ ಏನು ಅಂತಂದ್ರೆ ಒಬ್ಬ ವ್ಯಕ್ತಿಯ ಬಳಿ ಇರುವ ವಸ್ತುಗಳ ಸಂಗ್ರಹಕ್ಕೆ
ಸಂಗ್ರಹಕ್ಕೆ ಮತ್ತಷ್ಟು ವಸ್ತುಗಳನ್ನು ಸೇರಿಸಿದಾಗ ಅವುಗಳಿಂದ ಸಿಗುವ ತೃಪ್ತಿ ಕಡಿಮೆಯಾಗುತ್ತದೆ. ಆಲ್ಫ್ರೆಡ್ ಮಾರ್ಷಲ್ ರವರು ಈ ಸಿದ್ಧಾಂತವನ್ನು ಈ ರೀತಿ ಹೇಳ್ತಾರೆ, ಏನಂತಂದ್ರೆ ಒಬ್ಬ ವ್ಯಕ್ತಿಯ ಬಳಿ ಇರುವ ವಸ್ತುಗಳ ಸಂಗ್ರಹಕ್ಕೆ ಮತ್ತಷ್ಟು ವಸ್ತುಗಳನ್ನು ಸೇರಿಸಿದಾಗ ಅವುಗಳಿಂದ ಸಿಗುವ ತೃಪ್ತಿ ಕಡಿಮೆ ಆಗುತ್ತೆ. ಅಂದ್ರೆ ಇದನ್ನ ನಿಮ್ಗೆ ಒಂದು ಎಕ್ಸಾಂಪಲ್ ಮೂಲಕ ಹೇಳೋದಾದ್ರೆ, ನೀವೊಂದು ಹೊಸ ಬೈಕ್ ಅನ್ನ ತಗೊಂಡಿದ್ದೀರಾ ಅಂತ ಅನ್ಕೊಳ್ಳಿ. ಈ ಮಂತ್ ಹೊಸ ಬೈಕ್ ಅನ್ನ ತಗೊಂಡಿದ್ದೀರಾ. ತಗೊಂಡಾಗ ಏನಾಗುತ್ತೆ, ಅದನ್ನ ದಿನ ಒರೆಸೋದಾಗ್ಲಿ, ಅದನ್ನ ಕ್ಲೀನ್ ಮಾಡೋದಾಗ್ಲಿ ನೀವು ತುಂಬಾ ಇಷ್ಟಪಟ್ಟು ಮಾಡ್ತಾ ಇರ್ತೀರಾ. ಸೊ ಫಸ್ಟ್ ನೀವೊಂದು ಬೈಕ್ ತಗೊಂಡಾಗ ಈ ರೀತಿ ಫೀಲ್ ಇರುತ್ತೆ. ನೀವು ಪ್ರತಿ ತಿಂಗಳು ಒಂದೊಂದು ಬೈಕ್ ಅನ್ನ ತಗೊಂತಾ ಹೋಗ್ತಿದ್ರೆ, ಈ ತಿಂಗಳು ಒಂದು ಬೈಕ್ ತಗೊಂಡ್ರೆ ನೆಕ್ಸ್ಟ್ ತಿಂಗಳು ನೆಕ್ಸ್ಟ್ ಇನ್ನೊಂದು ಬೈಕ್, ಆಮೇಲೆ ಇನ್ನೊಂದು ಬೈಕು, ಈ ರೀತಿ ಬೈಕ್ಗಳನ್ನ ನೀವು ಸಂಗ್ರಹ ಹೆಚ್ಚಿಸಿದಂತೆ ಏನಾಗುತ್ತೆ, ಒಂದು ಬೈಕ್ಗಳ ಮೇಲಿರುವಂತಹ ಆಸೆ ಅನ್ನೋದು ಕಡಿಮೆ ಆಗುತ್ತೆ. ಅವುಗಳಿಗೆ ಫಸ್ಟ್ ತೋರಿಸ್ತಿದ್ದಂತ ಇಂಟ್ರೆಸ್ಟ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಇದನ್ನೇ ಅವರು ಈ ರೀತಿ ಹೇಳಿದ್ದಾರೆ. ಇನ್ನು ಈಸಿಯಾಗಿ ಹೇಳ್ಬೇಕು ಅಂತಂದ್ರೆ ನೋಡಿ, ಇತರ ಅಂಶಗಳು ಸ್ಥಿರವಾಗಿದ್ದಾಗ ಒಬ್ಬ ವ್ಯಕ್ತಿ ಒಂದು ವಸ್ತುವಿನ ವಿವಿಧ ಘಟಕಗಳನ್ನು ಒಂದರ ನಂತರ ಒಂದರಂತೆ ಸೇರಿಸುತ್ತಾ ಹೋದಂತೆಲ್ಲ ಮೊದಲಿಗೆ ಸಿಗುವಂತಹ ತೃಪ್ತಿ ಹೆಚ್ಚಾಗಿದ್ದು ನಂತರದಲ್ಲಿ ಕಡಿಮೆಯಾಗಿ ಒಂದು ಹಂತದಲ್ಲಿ ಶೂನ್ಯವಾಗುತ್ತದೆ. ಶೂನ್ಯದ ನಂತರವೂ ಬಳಸಿದರೆ ಅದು ಋಣಾತ್ಮಕವಾಗುತ್ತೆ. ಅಂದ್ರೆ ಅದರಿಂದ ಸಿಗುವಂತಹ ತೃಪ್ತಿ ಋಣಾತ್ಮಕವಾಗುತ್ತದೆ. ನಿಮ್ಗೆ ಈಸಿಯಾಗಿ ಅರ್ಥ ಆಗ್ಬೇಕು ಅಂತಂದ್ರೆ ಇನ್ನೊಂದು ಹೇಳ್ತೀನಿ ನೋಡಿ. ನೀವು ಏನೋ ಹೊರಗಡೆ ಹೋಗಿದ್ದೀರಾ, ತುಂಬಾ ದಾಹದಿಂದ ಮನೆಗೆ ಬರ್ತೀರಾ. ದಾಹದಿಂದ ಮನೆಗೆ ಬಂದಂತ ಸಂದರ್ಭದಲ್ಲಿ ಮೊದಲು ಲೋಟ ನೀರು ಕುಡಿದಾಗ ಎಷ್ಟು ನಿಮ್ಗೆ ಒಂದು ತೃಪ್ತಿ ಅನ್ನೋದು ಸಿಗುತ್ತೆ. ಫಸ್ಟ್ ಗ್ಲಾಸ್ ಆಫ್ ವಾಟರ್ ಇಂದ ನಿಮ್ಗೆ ತೃಪ್ತಿ ಅನ್ನೋದು ತುಂಬಾ ಹೆಚ್ಚಿನ ಲೆವೆಲ್ ಅಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಅದಾದ್ಮೇಲೆ ಸೆಕೆಂಡ್ ಗ್ಲಾಸ್ ಕುಡಿತೀರಾ, ತೃಪ್ತಿ ಫಸ್ಟ್ ಸಿಗುವಂತಹ ತೃಪ್ತಿಗಿಂತ ಎರಡನೇದೇನಾಗುತ್ತೆ, ಕಡಿಮೆ ಆಗುತ್ತೆ. ಮೂರನೇದು ಕುಡಿತೀರಾ, ಫಸ್ಟ್ ಕೊಟ್ಟಂತ ತೃಪ್ತಿಗಿಂತ ಮೂರನೇದು ಕಡಿಮೆ ಆಗುತ್ತೆ. ನಾಲ್ಕನೇ ಗ್ಲಾಸ್ ಕುಡಿತೀರಾ, ಫಸ್ಟ್ ಕೊಟ್ಟಿದ್ದಕ್ಕಿಂತ ಮತ್ತೇನಾಗುತ್ತೆ, ಕಡಿಮೆ ಆಗುತ್ತಾ ಹೋಗುತ್ತೆ. ಒಂದು ನಂತರ ನಮ್ಗೆ ಸಾಕು ಅಂತ ಅನ್ಸ್ಬಿಡುತ್ತೆ. ಅದಾದ ಮೇಲೂ ನಾವು ಕುಡಿದ್ವಿ ಅಂತ ಆದ್ರೆ ಏನಾಗುತ್ತೆ, ಅದ್ರಲ್ಲಿ ನಮ್ಗೇನು ತೃಪ್ತಿನೇ ಸಿಗೋದಿಲ್ಲ, ನಮ್ಗೆ ಅದು ನೆಸೆಸಿಟಿನೇ ಇರೋದಿಲ್ಲ. ಅರ್ಥ ಆಯ್ತಾ? ಸೊ ಅದನ್ನ ನಾವಿಲ್ಲಿ ಹೇಳ್ತಾ ಇರೋದು. ಒಂದು ವಸ್ತುವಿನ ವಿವಿಧ ಘಟಕಗಳನ್ನು ಅಂದ್ರೆ ಆ ಒಂದು ನೀರ್ನ ವಿವಿಧ ತುಂಬಾ ಗ್ಲಾಸ್ಗಳನ್ನ ತಗೊಂತ ಹೋಗ್ತಿದ್ದಾಗ ಮೊದಲಿಗೆ ಸಿಗುವಂತಹ ತೃಪ್ತಿ ಹೆಚ್ಚಾಗಿರುತ್ತೆ, ಆಮೇಲೆ ಕಡಿಮೆ ಆಗುತ್ತಾ ಹೋಗಿ ಶೂನ್ಯವಾಗುತ್ತೆ, ಅದಾದ್ಮೇಲೆ ಋಣಾತ್ಮಕವಾಗುತ್ತೆ. ಇದನ್ನೇ ನಾವು ಇಳಿಮುಖ ಸೀಮಾಂತ ದೃಷ್ಟಿಗುಣ ಸಿದ್ಧಾಂತ ಅಂತ ಹೇಳಿ ಕರಿತೀವಿ. ಇಲ್ಲಿ ಒಂದು ನಾವು ನೆನ್ಪಿಟ್ಕೋಬೇಕು ಏನು ಅಂತಂದ್ರೆ, ಇಳಿಮುಖ ಸೀಮಾಂತ ದೃಷ್ಟಿಗುಣ ಸಿದ್ಧಾಂತದಲ್ಲಿ ನಾವು ಶೂನ್ಯವನ್ನ ತಲುಪ್ತೀವಲ್ವಾ, ಸೊ ನಮ್ಗೆ ಇಲ್ಲಿಗೆ ಸಾಕಾಯಿತು ಅಂತ ಹೇಳಿ ಅನ್ಸುತ್ತಲ್ವಾ, ಸೊ ಅದು ಶೂನ್ಯ ಅನ್ನೋದು ಸೀಮಾಂತ ದೃಷ್ಟಿಗುಣದ ಗರಿಷ್ಠ ಮೊತ್ತವನ್ನ ತೋರಿಸುತ್ತೆ. ಸೊ ನಾವ್ ಎಲ್ಲಿಗೆ ನಮ್ಗೆ ಈ ಒಂದು ಸರಕಿನ ಅನುಭವ ನಮ್ಗೆ ಸಾಕು ಅಂತ ಅನ್ಸುತ್ತೋ, ಶೂನ್ಯ ಆಗುತ್ತೋ, ಅದನ್ನ ನಾವು ಸೀಮಾಂತ ದೃಷ್ಟಿಗುಣದ ಗರಿಷ್ಠ ಮಿತಿ ಅಂತ ಹೇಳಿ ಕರಿತೀವಿ. ಸೊ ಅಲ್ಲಿ ಅನುಭವಿ ಗರಿಷ್ಠ ತೃಪ್ತಿಯನ್ನ ಪಡಿತಾನೆ. ನಿಮ್ಗೆ ಇಲ್ಲಿ ಕ್ವಶನ್ ರೈಸ್ ಆಗುತ್ತೆ. ಸಿದ್ಧಾಂತವನ್ನ ನಾವು ಒಂದು ಪಟ್ಟಿಯ ಸಹಾಯದಿಂದ ವಿವರಿಸಬಹುದು. ಈ ಪಟ್ಟಿಯ ಸಹಾಯದಿಂದ ನೋಡಿ, ಕೆಲವೊಂದು ಟೈಮ್ ಅಲ್ಲಿ ನಿಮ್ಗೆ ಪಟ್ಟಿನ ನೆನ್ಪಿಟ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ. ಎಕ್ಸಾಮ್ ಟೈಮ್ ಅಲ್ಲಿ ಅಷ್ಟು ನಂಬರ್ ನೆನ್ಪಿಟ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ. ಸೊ ಅದಕ್ಕೆ ನಿಮ್ಗೆ ಅರ್ಥ ಆಗ್ಬೇಕು ಅಂತ ಹೇಳಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ನಾನು ಪಟ್ಟಿನ ಬರೀತೀನಿ ನೋಡಿ. ಇಲ್ಲಿ ನಾನು 3 ಕಾಲಮ್ ಅನ್ನ ತಗೊಂಡಿದ್ದೀನಿ. ಫಸ್ಟ್ ಘಟಕಗಳು ಅಂದ್ರೆ ಒಂದು ವಸ್ತುವನ್ನು ತಗೋಬೇಕಾದ್ರೆ ನಾನು ಲಾಡುಗಳನ್ನ ತಗೊಂಡಿದ್ದೀನಿ. ಅದಾದ್ಮೇಲೆ MU ಅಂತಂದ್ರೆ ಗೊತ್ತಿದೆ, ಸೀಮಾಂತ ದೃಷ್ಟಿಗುಣ. ಆ ಒಂದು ಸರಕನ್ನ ತಿಂದಾಗ ನಮ್ಗೆ ಎಷ್ಟು ತೃಪ್ತಿ ಸಿಗ್ತಿದೆ ಅದನ್ನ ನಾವು ಮಾರ್ಜಿನಲ್ ಯುಟಿಲಿಟಿ ಅಂತ ಕರಿತೀವಿ. ಸೊ ಟೋಟಲ್ ಯುಟಿಲಿಟಿ ಅಂತ ಅಂದ್ರೆ ಮಾರ್ಜಿನಲ್ ಯುಟಿಲಿಟಿಯನ್ನ ಕೂಡಿದಾಗ ಸಿಗುವಂತದ್ದು ಟೋಟಲ್ ಯುಟಿಲಿಟಿ. ನೋಡಿ, ನಾನು ಮೊದಲನೇ ಲಾಡನ್ನ ಸೇವಿಸ್ತಾ ಇದ್ದೀನಿ. ಮೊದಲನೇ ಲಾಡನ್ನ ನಾನು ತಿಂದಾಗ ನನಗೆ ಸಿಗುವಂತಹ ಸೀಮಾಂತ ದೃಷ್ಟಿಗುಣ ಎಷ್ಟು ಅಂತ ಅಂದ್ರೆ 10. ನಾನಿಲ್ಲಿ 10 ಅಂತ ತಗೊಂಡಿದ್ದೀನಿ, ನಿಮ್ಗೆ ಬೇಕಂದ್ರೆ 100,000 ತಗೋಬಹುದು. ಅದಾದ್ಮೇಲೆ ಟೋಟಲ್ ಯುಟಿಲಿಟಿನೂ 10 ಆಗುತ್ತೆ. ಯಾಕೆ ಹೇಳಿ, ನಾವು ತಗೊಂಡಿರೋದೇ ಗೊತ್ತಾಗಿರೋದ್ರಿಂದ, ಸೊ ಸಿಗ್ತಿರುವಂತ ಸೀಮಾಂತ ದೃಷ್ಟಿಗುಣ 10 ಆಗ್ತಿರೋದ್ರಿಂದ 10ನೇ ಟೋಟಲ್ ಯುಟಿಲಿಟಿ ಅನ್ನೋದು ಬರುತ್ತೆ. ಸೊ ಹಾಗಾಗಿ ಫಸ್ಟ್ ಲಾಡನ್ನ ತಿಂದಾಗ ಸೀಮಾಂತ ದೃಷ್ಟಿಗುಣ 10, ಟೋಟಲ್ ಯುಟಿಲಿಟಿನೂ 10 ಇರುತ್ತೆ. ಎರಡನೇ ಲಾಡನ್ನ ತಿಂತಾ ಇದ್ದೀನಿ.
ಈ ಪರ್ಟಿಕ್ಯುಲರ್ ಎರಡನೇ ಲಾಡನ್ನ ನಾನು ತಿಂದಾಗ ನನಗೆ ಸಿಗುವಂತಹ ತೃಪ್ತಿ ಕಡಿಮೆ ಆಗುತ್ತೆ. ಸೊ ಅದಕ್ಕೆ ನಾನು 8 ಅಂತ ಹಾಕೊಂತೀನಿ. ಫಸ್ಟ್ನೇ ತಿಂದಾಗ ನನ್ನ ತೃಪ್ತಿ ಹೆಚ್ಚಾಗಿ ಸಿಗುತ್ತಲ್ವಾ, ಅದಕ್ಕೆ ನಾನು 10 ಅಂತ ಹಾಕೊಂಡಿದ್ದೀನಿ. ಎರಡನೇ ತಿಂದಾಗ ನನಗೆ ತೃಪ್ತಿ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ನಾನು 8 ಅಂತ ಹಾಕೊಂತೀನಿ. ಇವಾಗ ಟೋಟಲ್ ಯುಟಿಲಿಟಿ ಏನಾಗುತ್ತೆ? ಸೊ 2 ಲಾಡು ತಗೊಂಡಿದೀವಿ. ಫಸ್ಟ್ ಲಾಡು 10, ಎರಡನೇ ಲಾಡು 8. 10 8 ಎಷ್ಟು? 18. ಟೋಟಲ್ ಯುಟಿಲಿಟಿ 18. ಸೊ ಅದಾದ್ಮೇಲೆ 3ನೇ ಲಾಡನ್ನ ತಿಂತಾ ಇದ್ದೀನಿ. ಪರ್ಟಿಕ್ಯುಲರ್ 3ನೇ ಲಾಡಿಂದ ನನಗೆ ಸಿಗುವಂತದ್ದು ತೃಪ್ತಿ ಎಷ್ಟು ಅಂದ್ರೆ 6. ನಾನು ಹೇಳಿದೆಲ್ಲ ತೃಪ್ತಿ ಏನಾಗುತ್ತೆ? ಕಡಿಮೆ ಆಗುತ್ತೆ. ಅದಾದ್ಮೇಲೆ ನನಗೆ 6 ಅಂದ್ರೆ 3ನೇ ಲಾಡನ್ನ ತಿಂದಾಗ ನನಗೆ ಸಿಗುವಂತಹ ತೃಪ್ತಿ 6. ಸೊ ಟೋಟಲ್ ಎಷ್ಟು ತಿಂದ್ವಿ ನಾವು? 3 ಲಾಡು ತಿಂದ್ವಿ. 10 8 18, 18 6 24. 18 6 ಎಷ್ಟಾಗುತ್ತೆ? 24 ನನಗೆ ಟೋಟಲ್ ಯುಟಿಲಿಟಿ ಅಂದ್ರೆ ಒಟ್ಟು ತುಷ್ಟಿಗುಣ. ನಾನೀಗ 4ನೇ ಲಾಡನ್ನ ತಿಂತಾ ಇದ್ದೀನಿ. ನಾನು 4ನೇ ಲಾಡನ್ನ ತಿಂದಾಗ ನನಗೆ ಸಿಗುವಂತಹ ಸೀಮಾಂತ ತುಷ್ಟಿಗುಣ 4. ಇವಾಗ ಟೋಟಲ್ ನಾನು ಎಷ್ಟು ತಿಂದಿದ್ದೀನಿ? 4 ಲಾಡು. 4 ಲಾಡುಗಳಿಂದ ಸಿಗುವಂತ ಸೀಮಾಂತ ತುಷ್ಟಿಗುಣ ಎಷ್ಟಿದೆ ಅದನ್ನೆಲ್ಲ ಸೇರಿಸಿ. 10 8 18, 18 6 24, 24 4 28. ಅದಾದ್ಮೇಲೆ 5ನೇ ಲಾಡನ್ನ ತಿಂತಿದ್ದೀನಿ. ನನ್ನ ತೃಪ್ತಿ ಇನ್ನೂ ಕಡಿಮೆ ಆಗುತ್ತೆ, ಸೀಮಾಂತ ತೃಪ್ತಿ. ಸೊ 2 ನನಗೆ ಸಿಗುವಂತ ತೃಪ್ತಿ 2. ಅದ್ರ ಟೋಟಲ್ ತಿಂದಿರೋದು 5. ಆ ಎಲ್ಲಾ ಸೀಮಾಂತ ತುಷ್ಟಿಗುಣನ ಸೇರಿಸ್ಕೊಂಡ ನಾನು ಇವಾಗ 10 8 18, 18 6 24, 24 4 28, 28 2 30 ನನಗೆ ಟೋಟಲ್ ಯುಟಿಲಿಟಿ. 6ನೇ ಒಂದು ಲಾಡನ್ನ ತಿಂತಾ ಇದ್ದೀನಿ. 6ನೇ ಲಾಡನ್ನ ತಿಂದಾಗ ನನಗೆ ಯಾವುದೇ ತೃಪ್ತಿ ಸಿಗಲ್ಲ. ಅಂದ್ರೆ ಇಲ್ಲಿಗೆ ನನಗೆ ಸಾಕು ಅಂತ ಅನ್ಸುತ್ತೆ, ತೃಪ್ತಿ ಶೂನ್ಯ ಆಗುತ್ತೆ. ಇದು ಗರಿಷ್ಠ ಮಿತಿ. ಎಲ್ಲಿಗಿಂತ ನಾನು ಜಾಸ್ತಿ ತಿನ್ನೋದಕ್ಕೆ ಆಗಲ್ಲ. ಇಲ್ಲಿ ತನಕ ನಾನು ತಿಂತೀನಿ, ಅದಾದ್ಮೇಲೆ ನಾನು ಜಾಸ್ತಿ ತಿನ್ನೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಇದು ಶೂನ್ಯ ಆಗುತ್ತೆ. ಇದು ಶೂನ್ಯ ಆದಾಗ ಇದೇನಾಗುತ್ತೆ? ಇದು ಸಹ 30 ಆಗುತ್ತೆ. ನೋಡಿ ಕೂಡಿ 10 8 18, 18 6 24, 24 4 28, 28 2 30, 30 0 30 0 ಕೂಡಿದ್ರೆ 30 ಬರುತ್ತೆ. ಸೊ ಅದಾದ್ಮೇಲೆ ಬಿಟ್ಟಿಲ್ಲ. ಮತ್ತೆ ನಾನು ಏನ್ ಮಾಡಿದ್ದೀನಿ ಅಂದ್ರೆ ನನಗೆ ತೃಪ್ತಿ 0 ಆಗಿದೆ. ಸೀಮಾಂತ ತೃಪ್ತಿ ನನ್ನ ಗರಿಷ್ಠ ಮಿತಿಯ ತಲುಪಿಟ್ಟಿದ್ದೀನಿ. ಆದ್ರೂ ಸಹ ನಾನು ತಿಂದ್ರೆ ಏನಾಗುತ್ತೆ ಅಂತಂದ್ರೆ ಈ ತೃಪ್ತಿ ನನಗೆ ಮೈನಸ್ ಆಗುತ್ತೆ, ನೆಗೆಟಿವ್ ಆಗುತ್ತೆ, ಮತ್ತೆ ಸ್ಟಾರ್ಟ್ ಆಗುತ್ತೆ. ಮತ್ತೆ 2ರಿಂದ ಸ್ಟಾರ್ಟ್ ಆಗುತ್ತೆ. ಇದು ನೋಡಿ ಶೂನ್ಯ ಆದ್ಮೇಲೆ -2 -4 -6 ಈ ರೀತಿ ಹೋಗ್ತಾ ಇರುತ್ತೆ. 7ನೇ ತಿಂದಾಗ ನನಗೆ -2 ಅಷ್ಟು ತೃಪ್ತಿ ಕಡಿಮೆ ಆಯ್ತು. ಅವಾಗ ಒಟ್ಟು ತುಷ್ಟಿಗುಣ ಏನಾಗುತ್ತೆ ನೋಡಿ? ನಾನು ತಿಂದಿದ್ದು 7. ಸೊ ಹಾಗಾದ್ರೆ ನೋಡಿ 10 8 18, 18 6 24, 24 4 28, 28 2 30, 30 0 ಕೊಡಿದ್ರೆ 30, 30ರಲ್ಲಿ -2 ಮಾಡಿದ್ರೆ 28. ಏನಾಯ್ತು? ಒಟ್ಟು ತುಷ್ಟಿಗುಣ ಕಡಿಮೆ ಆಯ್ತು. ಓಕೆ, ಇದನ್ನ ನಾವು ಒಂದು ಇಳಿಮುಖ ಸೀಮಾಂತ ತುಷ್ಟಿಗುಣ ಸಿದ್ಧಾಂತವನ್ನ ನಾವು ಒಂದು ರೇಖಾಚಿತ್ರದ ಮೂಲಕ ಸಹ ವಿವರಣೆ ಕೊಡಬಹುದು. ಇಲ್ಲಿ ನೋಡಿ, ನಾನು OX ಅಕ್ಷದಲ್ಲಿ ಲಾಡುಗಳನ್ನ ತೋರಿಸ್ತಾ ಇದ್ದೀನಿ, OY ಅಕ್ಷದಲ್ಲಿ MU ಮತ್ತು TU ಅಂದ್ರೆ ಮಾರ್ಜಿನಲ್ ಯುಟಿಲಿಟಿ ಮತ್ತು ಟೋಟಲ್ ಯುಟಿಲಿಟಿಯನ್ನ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ನೋಡಿ 1 2 3 ಎಷ್ಟು ಲಾಡುಗಳನ್ನ ತಿಂದಿದ್ದೀನಿ? 7 ಅಲ್ವಾ? ಸೊ ಹಾಗಾಗಿ 7 ಲಾಡುಗಳನ್ನ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಇಲ್ಲಿ ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಇಲ್ಲಿ ಸೀಮಾಂತ ತುಷ್ಟಿಗುಣ ಮತ್ತು ಒಟ್ಟು ತುಷ್ಟಿಗುಣನ OY ಅಕ್ಷದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಿಮ್ಗೆ ಅರ್ಥ ಆಗಲಿ ಅಂತ ಏನ್ ಮಾಡ್ತೀನಿ ಅಂದ್ರೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ಕೊಂತಾನೆ ನಾನು ಇದನ್ನ ಗುರ್ತು ಮಾಡ್ತೀನಿ ನೋಡಿ. ಮೊದಲನೇ ಅಂದ್ರೆ ಸೀಮಾಂತ ತುಷ್ಟಿಗುಣ ಫಸ್ಟ್ ತಗೊಂತೀನಿ. ಮೊದಲನೇ ಲಾಡನ್ನ ತಿಂದಾಗ ನನಗೆ 10ರಷ್ಟು ತೃಪ್ತಿ ಅನ್ನೋದು ಸಿಗುತ್ತೆ. 2ನೇ ಲಾಡನ್ನ ತಿಂದಾಗ 8ರಷ್ಟು ಸಿಗುತ್ತೆ. 3ನೇ ಲಾಡನ್ನ ತಿಂದಾಗ 6ರಷ್ಟು ತೃಪ್ತಿ ಸಿಗುತ್ತೆ. 4ನೇದು ತಿಂದಾಗ 4ರಷ್ಟು ತೃಪ್ತಿ ಸಿಗುತ್ತೆ. 5ನೇ ತಿಂದಾಗ 2ರಷ್ಟು ತೃಪ್ತಿ ಸಿಗುತ್ತೆ. 6ನೇ ತಿಂದಾಗ 0 ತೃಪ್ತಿ ಗರಿಷ್ಠ ಮಿತಿ ದಾಟುತ್ತೆ, ಅದ್ರ ಮೇಲೆ ಇಷ್ಟ ಆಗೋದ್ರಿಂದ ನಮಗೆ ತಿನ್ನೋದಿಕ್ಕೆ. ಸೊ ಹಾಗಾಗಿ 6ನೇದು 0 ಅಷ್ಟು ತೃಪ್ತಿ ಸಿಗುತ್ತೆ. 7ನೇ ತಿಂದಾಗ -2 ಇಷ್ಟು ತೃಪ್ತಿ ಸಿಗುತ್ತೆ. ಇದನ್ನ ನಾವು ಒಂದು ಲೈನ್ ಅನ್ನ ಎಳೆದಾಗ ಇಳಿಮುಖವಾಗಿ ಬಾಗಿರುವಂತಹ ಒಂದು ಲೈನ್ ನಮಗೆ ಸಿಗುತ್ತೆ. ಇದನ್ನ ನಾವು MU ಅಂತ ಹೇಳಿ ಕರಿತೀವಿ, ಮಾರ್ಜಿನಲ್ ಯುಟಿಲಿಟಿ ಕರ್ವ್ ಅಂತ ಹೇಳಿ ಕರಿತೀವಿ. ಸೊ ಅದಾದ್ಮೇಲೆ ಇದು ಸೀಮಾಂತ ತುಷ್ಟಿಗುಣ ರೇಖೆ ಇದೆ ಅಲ್ವಾ, ಇದು ವ್ಯಕ್ತಿಯ ಬೇಡಿಕೆ ರೇಖೆಯೂ ಹೌದು, ನೆನ್ಪಿಟ್ಕೊಳ್ಳಿ.
ಈ ಕೆಳಗಿನ ಅಂದ್ರೆ ಸೀಮಾಂತ ತುಷ್ಟಿಗುಣ ರೇಖೆಯು ಕೆಳಗಿನ ಯಾವ ರೇಖೆಯು ಆಗಿರುತ್ತದೆ ಅಂತ ಹೇಳಿ ನಿಮ್ಗೆ ಕ್ವಶನ್ ಕೇಳಬಹುದು. ಅಂದ್ರೆ ಇಲ್ಲೇನಾಗುತ್ತೆ ಅಂತಂದ್ರೆ ಮಾರ್ಜಿನ್ ಸೀಮಾಂತ ತುಷ್ಟಿಗುಣ ಸಿದ್ಧಾಂತದಲ್ಲಿ ಈ ಮಾರ್ಜಿನ್ ಯುಟಿಲಿಟಿ ಕರ್ವ್ ಅನ್ನೋದು ಬೇಡಿಕೆ ರೇಖೆಯನ್ನು ಸಹ ವ್ಯಕ್ತಿಯ ಬೇಡಿಕೆ ರೇಖೆಯನ್ನು ಸಹ ತೋರಿಸುತ್ತೆ. ಬೇಡಿಕೆ ಅಂತಂದ್ರೆ ಏನು? ವ್ಯಕ್ತಿಗೆ ಅದು ಬೇಕಾ ಬೇಡವಾ ಅಂತ ಹೇಳಿ ಅಷ್ಟೇ, ಕೊಂಡುಕೊಳ್ಳುವ ಶಕ್ತಿ. ಸೊ ಇದು ಈ ಇಂಡಿಕೇಟ್ ಮಾಡಿದ ಈ ಒಂದು ರೇಖೆ ಇದೆ ಅಲ್ಲ, MU ರೇಖೆ, ಇದು ವ್ಯಕ್ತಿಯ ಬೇಡಿಕೆ ರೇಖೆಯು ಹೌದು. ಈಗ ನೋಡಿ ನಾನು ಟೋಟಲ್ ಯುಟಿಲಿಟಿಯನ್ನ ತೋರಿಸ್ತಾ ಇದ್ದೀನಿ. ಮೊದಲನೇ ನಾಡನ್ನು ತಿಂದಾಗ 10ರಷ್ಟು ತೃಪ್ತಿ ಸಿಕ್ಕಿದೆ, ಎರಡನೇ ತಿಂದಾಗ 18, ಮೂರನೇ ತಿಂದಾಗ 24, ನಾಲ್ಕನೇ ತಿಂದಾಗ 28, ಐದನೇ ತಿಂದಾಗ 30, ಆರನೇ ತಿಂದಾಗನು 30, ಏಳನೇ ತಿಂದಾಗ 28. ನೋಡಿ ಇದನ್ನೆಲ್ಲ ನಾವು ರೇಖೆಯನ್ನ ಸೇರಿಸಿದಾಗ ನಮ್ಗೆ ಏನಾಗುತ್ತೆ ಅಂತಂದ್ರೆ ಈ ಒಂದು ಟೋಟಲ್ ಯುಟಿಲಿಟಿ ಕರ್ವ್ ಅನ್ನೋದು ಸಿಗುತ್ತೆ. ಮೊದಲಿಗೆ ಏನಾಗ್ತದೆ, ಹೆಚ್ಚಾಗ್ತಾ ಹೋಗ್ತಿದೆ, ಅದಾದ್ಮೇಲೆ ಏನಾಗುತ್ತೆ, ಸ್ಥಿರವಾಗಿದೆ. ಯಾವ ಪಾಯಿಂಟ್ ಅಲ್ಲಿ ನೋಡಿ, 5-6 ಪಾಯಿಂಟ್ ಅಲ್ಲಿ ಇದು ಸ್ಥಿರವಾಗಿದೆ, ಅದಾದ್ಮೇಲೆ ಇಳಿಮುಖವಾಗಿದೆ 28ಕ್ಕೆ. ಸೊ ಇಲ್ಲಿ ಒಂದು ಕ್ವಶನ್ ರೈಸ್ ಆಗ್ಬೋದು, ಈ ಒಂದು ಟೋಟಲ್ ಯುಟಿಲಿಟಿ ಅಥವಾ ಒಟ್ಟು ತುಷ್ಟಿಗುಣ ಯಾವ ಬಿಂದುವಿನಲ್ಲಿ ಹೆಚ್ಚಾಗಿರುತ್ತದೆ? ಯಾವ ಬಿಂದುವಿನಲ್ಲಿ ಹೆಚ್ಚಾಗಿರುತ್ತೆ ಅಂದ್ರೆ ಸೀಮಾಂತ ತುಷ್ಟಿಗುಣ ಶೂನ್ಯವಾಗಿದ್ದಾಗ, ಸೀಮಾಂತ ತುಷ್ಟಿಗುಣ ಧನಾತ್ಮಕವಾಗಿದ್ದಾಗ, ಸೀಮಾಂತ ತುಷ್ಟಿಗುಣ ಋಣಾತ್ಮಕವಾಗಿದ್ದಾಗ. ನೆನ್ಪಿಟ್ಕೊಳ್ಳಿ, ನಾನು ಹೇಳ್ತಿರೋದು ಈ ಒಂದು ಟೋಟಲ್ ಯುಟಿಲಿಟಿ ಅನ್ನೋದು ಯಾವಾಗ ಗರಿಷ್ಠವಾಗಿರುತ್ತದೆ, ಹೆಚ್ಚಾಗಿರುತ್ತದೆ. ಆಪ್ಷನ್ಸ್ ನೋಡಿ, ಸೀಮಾಂತ ತುಷ್ಟಿಗುಣ ಶೂನ್ಯವಾಗಿದ್ದಾಗ, ಸೀಮಾಂತ ತುಷ್ಟಿಗುಣ ಧನಾತ್ಮಕವಾಗಿದ್ದಾಗ, ಸೀಮಾಂತ ತುಷ್ಟಿಗುಣ ಋಣಾತ್ಮಕವಾಗಿದ್ದಾಗ. ನೋಡಿ ಇಲ್ಲಿ ಶೂನ್ಯ ಇದೆ ಅಲ್ವಾ, 6ನೇ ಘಟಕ, ಅಂದ್ರೆ ಸೀಮಾಂತ ತುಷ್ಟಿಗುಣ ಶೂನ್ಯವಾಗಿದ್ದಾಗ ಈ ಒಂದು ಟೋಟಲ್ ಯುಟಿಲಿಟಿ ಏನಾಗಿರುತ್ತೆ, ಗರಿಷ್ಠವಾಗಿರುತ್ತೆ. ಸೇರಿಸಿ ಒಂದು ಲೈನ್ ನೋಡಿ, ಓಕೆ, ಇದು ಅರ್ಥ ಆಗಿದೆ ಅನ್ಕೊಂತೀನಿ. ಟೋಟಲ್ ಯುಟಿಲಿಟಿ ಯಾವಾಗ ಗರಿಷ್ಠವಾಗಿರುತ್ತೆ ಅಂತ ಅಂದ್ರೆ ಸೀಮಾಂತ ತುಷ್ಟಿಗುಣ ಶೂನ್ಯವಾಗಿದ್ದಾಗ. ಇನ್ನೊಂದು ಕ್ವಶನ್ ನೋಡಿ, ಸೀಮಾಂತ ತುಷ್ಟಿಗುಣದ ಗರಿಷ್ಠ ಮಿತಿ ಯಾವುದು? ಸೀಮಾಂತ ತುಷ್ಟಿಗುಣದ ಗರಿಷ್ಠ ಮಿತಿ ಯಾವುದು ಅಂತಂದ್ರೆ ಶೂನ್ಯ. ಸೊ ಶೂನ್ಯ ತಲುಪಿದಾಗ ನಮ್ಗೆ ಸಾಕು ಅಂತ ಅನ್ಸುತ್ತೆ. ನೋಡಿ ಇಷ್ಟೆಲ್ಲ ತೃಪ್ತಿ ಸಿಗ್ತಾ ಹೋಗ್ತಿರುತ್ತಲ್ವಾ, ಇಲ್ಲಿಗೆ ನಮ್ಗೆ ತೃಪ್ತಿ ಸಂಪೂರ್ಣ ಆಗುತ್ತೆ. ಇಲ್ಲಿಂದ ನಾವು ಇನ್ನೊಂದು ವಸ್ತುನ ತಗೋಬೇಕು ಅಂತ ನಾವು ಇಷ್ಟಪಡೋದಿಲ್ಲ. ಅದಕ್ಕೆ ಇದನ್ನ ಸೀಮಾಂತ ತುಷ್ಟಿಗುಣದ ಗರಿಷ್ಠ ಮಿತಿ ಅಂತ ಹೇಳಿ ಕರಿತೀವಿ. ಶೂನ್ಯ ಅನ್ನೋದು ಸೀಮಾಂತ ತುಷ್ಟಿಗುಣದ ಗರಿಷ್ಠ ಮಿತಿ. ಟೋಟಲ್ ಯುಟಿಲಿಟಿ ಯಾವಾಗ ಗರಿಷ್ಠ ಮಿತಿಯನ್ನು ಹೊಂದಿರುತ್ತೆ ಅಂತ ಅಂದ್ರೆ ಸೀಮಾಂತ ತುಷ್ಟಿಗುಣ ಶೂನ್ಯವಾಗಿದ್ದಾಗ. ವೆರಿ ಸಿಂಪಲ್. ಸೊ ಹೀಗೆ ನಾವು ಇದರ ಒಂದು ಪಟ್ಟಿ ಮತ್ತು ರೇಖಾಚಿತ್ರವನ್ನ ನೋಡಬಹುದು. ತ್ರಿಮುಖ ಸೀಮಾಂತ ತುಷ್ಟಿಗುಣ ಸಿದ್ಧಾಂತವನ್ನ ಆಲ್ಫ್ರೆಡ್ ಮಾರ್ಷಲ್ ರವರು ಹೇಳ್ಬೇಕಾದಾಗ ಅವರು ಕೆಲವೊಂದು ಕಲ್ಪನೆಗಳನ್ನ ಮಾಡ್ಕೊಂಡಿದ್ದಾರೆ. ಕಲ್ಪನೆಗಳು ಅಂತಂದ್ರೆ ಏನು ಅಂತಂದ್ರೆ, ಒಂದು ಸಿದ್ಧಾಂತವನ್ನ ಮಂಡಿಸಿದಾಗ ಅದು ಅನ್ವಯ ಆಗ್ಬೇಕು ಅಂತ ಅಂದ್ರೆ ಅದಕ್ಕೆ ಪೂರ್ವ ಸಿದ್ಧತೆಯಾಗಿ ಕೆಲವೊಂದು ಅಂಶಗಳು ಜಾರಿಯಲ್ಲಿರ್ಬೇಕು. ಆ ಅಂಶಗಳಲ್ಲಿ ನಾವು ಕಲ್ಪನೆಗಳು ಅಂತ ಹೇಳಿ ಕರಿತೀವಿ. ಇವುಗಳು ಜಾರಿಯಲ್ಲಿದ್ದಾಗ ಸಂದರ್ಭದಲ್ಲಿ ಮಾತ್ರ ಒಂದು ಸಿದ್ಧಾಂತ ಅನ್ವಯ ಆಗುತ್ತೆ, ಇಲ್ಲ ಅಂತಂದ್ರೆ ಅನ್ವಯ ಆಗೋದಿಲ್ಲ ಅಂತ ಹೇಳಿ. ಸೊ ಅದೇ ರೀತಿ ನಮ್ಮ ಆಲ್ಫ್ರೆಡ್ ಮಾರ್ಷಲ್ ರವರು ಸಹ ಏನ್ ಮಾಡಿದ್ದಾರೆ ಅಂತಂದ್ರೆ ಕಲ್ಪನೆಗಳನ್ನ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಫಸ್ಟ್ ಒನ್, ಇತರೆ ಅಂಶಗಳ ಸ್ಥಿರತೆ. ಅಂದ್ರೆ ಈ ಸಿದ್ಧಾಂತ ಅನ್ವಯ ಆಗ್ಬೇಕು ಅಂತ ಅಂದ್ರೆ ಮೊದಲಿಗೆ ಇತರ ಅಂಶಗಳು ಸ್ಥಿರವಾಗಿರ್ಬೇಕು. ಏನ್ ಇತರ ಅಂಶಗಳು ಅಂತಂದ್ರೆ ವ್ಯಕ್ತಿಯ ಆದಾಯ ಮತ್ತು ಅಭಿರುಚಿ, ಸರ್ಕಾರದ ನೀತಿಗಳು, ಈ ರೀತಿ ಇರುವಂತದನ್ನ ನಾವು ಇತರ ಅಂಶಗಳು ಅಂತ ಹೇಳಿ ಕರಿತೀವಿ. ಇವುಗಳು ಏನಾಗಿರ್ಬೇಕು ಅಂತಂದ್ರೆ ಸ್ಥಿರವಾಗಿರ್ಬೇಕು, ಬದಲಾವಣೆ ಆಗ್ಬಾರ್ದು. ಯಾಕೆ ಅಂತಂದ್ರೆ ಆದಾಯ ಬದಲಾಯಿತು ಅಂತಂದ್ರೆ ವ್ಯಕ್ತಿ ಒಂದೇ ಸರಕನ್ನ ತಗೊಳ್ಳೋದಿಲ್ಲ, ಬೇರೆ ಸರಕನ್ನ ತಗೋಬಹುದು. ಅದ್ರ ಜೊತೆಗೆ ಅಭಿರುಚಿ ಅಂತಂದ್ರೆ ಆತನ ಒಂದು ಆಸೆ ಬೇರೆ ಆಸೆ ಚೇಂಜ್ ಆಗ್ತಾ ಹೋಗ್ತಿದ್ದ ಏನಾಗುತ್ತೆ ಅಂತಂದ್ರೆ ಆ ಸರಕನ್ನ ಅವನು ತಿನ್ನೋದಿಲ್ಲ. ಸೊ ಹಾಗಾಗಿ ಅಂತ ಸಂದರ್ಭದಲ್ಲಿ ಈ ಒಂದು ಸಿದ್ಧಾಂತ ಅನ್ವಯ ಆಗುದಿಲ್ಲ. ನೆಕ್ಸ್ಟ್, ನಿರ್ದಿಷ್ಟ ಪ್ರಮಾಣ.
ಈ ಸಿದ್ಧಾಂತ ಅನ್ವಯ ಆಗ್ಬೇಕು ಅಂತಂದ್ರೆ ಆ ಒಂದು ಸರಕು, ನಿರ್ದಿಷ್ಟ ಒಂದು ಸರಕನ್ನ ತಗೊಂತೀವಲ್ಲ, ಆ ಸರಕು ತಗೊಳ್ಳುವಂತ ಸರಕಿನ ವಿವಿಧ ಘಟಕಗಳು ಏನಿರ್ಬೇಕು ಅಂದ್ರೆ ಒಂದೇ ಗಾತ್ರ ಇರ್ಬೇಕು, ಒಂದೇ ಬಣ್ಣ ಇರ್ಬೇಕು, ಒಂದೇ ಕಲರ್ ಇರ್ಬೇಕು. ಅಂದ್ರೆ ಒಂದು ಬಣ್ಣ. ಸೆಕೆಂಡ್ ಒನ್ ನೋಡಿ, ನಿರ್ದಿಷ್ಟ ಪ್ರಮಾಣ. ನಾವು ಅನುಭೋಗಿಸುವಂತಹ ಸರಕಿನ ವಿವಿಧ ಘಟಕಗಳು ಏನಿರುತ್ತೆ ಆ ಘಟಕಗಳು ನಿರ್ದಿಷ್ಟ ಪ್ರಮಾಣದಲ್ಲಿರ್ಬೇಕು. ಅವುಗಳ ಬಣ್ಣ, ಗಾತ್ರ, ರುಚಿ ಒಂದೇ ಇರಬೇಕು. ಒಂದು ಸಣ್ಣದು ದೊಡ್ಡದು ಇದ್ದಾಗ ಏನಾಗುತ್ತೆ ಅಂತಂದ್ರೆ ಸಿಗುವಂತಹ ತೃಪ್ತಿಯಲ್ಲಿ ವ್ಯತ್ಯಾಸ ಆಗಬಹುದು. ಅದಾದ್ಮೇಲೆ ನಿರಂತರ ಅನುಭೋಗ. ಈ ಸಿದ್ಧಾಂತ ಅನ್ವಯ ಆಗ್ಬೇಕು ಅಂತ ಅಂದ್ರೆ ಆ ವ್ಯಕ್ತಿ ಆ ಸರಕನ್ನ ನಿರಂತರವಾಗಿ ಏನ್ ಮಾಡ್ತಾ ಇರ್ಬೇಕು ಅಂತಂದ್ರೆ ಸೇವಿಸ್ತಾ ಹೋಗ್ತಿರ್ಬೇಕು. ಅಂದ್ರೆ ಇವಾಗ ಒಂದ್ ತಿಂದು ಮತ್ತೆ ಮಧ್ಯಾಹ್ನ ಒಂದ್ ಮತ್ತೆ ರಾತ್ರಿ ಒಂದ್ ತಿಂದಾಗ ಏನಾಗುತ್ತೆ, ತೃಪ್ತಿ ಮಾಮೂಲಿಯಾಗಿರುತ್ತೆ. ಆದ್ರೆ ಸಿದ್ಧಾಂತ ಅನ್ವಯ ಆಗ್ಬೇಕು ಅಂತಂದ್ರೆ ನಿರಂತರವಾಗಿ ಆತ ಅದನ್ನ ಸೇವಿಸ್ತಾ ಹೋಗ್ತಾ ಇರ್ಬೇಕಾಗತ್ತೆ. ಅದಾದ್ಮೇಲೆ ಸಂಖ್ಯಾ ಸೂಚಕ ಮಾಪಕ. ಆಲ್ಫ್ರೆಡ್ ಮಾರ್ಷಲ್ ರವರು ತುಷ್ಟಿಗುಣವನ್ನ ಅಳಿಬಹುದು ಅಂತ ಹೇಳ್ತಾರಲ್ವಾ. ಸೊ ಹೀಗೆ ತುಷ್ಟಿಗುಣವನ್ನ ಸಂಖ್ಯಾ ಸೂಚಕ ಮಾಪಕದ ಮೂಲಕ ಅಳಿಬಹುದು ಅಂತ ಹೇಳಿ ಅವರು ಕಲ್ಪನೆಯನ್ನ ಮಾಡ್ಕೊಂಡಿದ್ದಾರೆ. ಲಾಸ್ಟ್ ಒನ್, ವಿಚಾರವಂತ ಅನುಭೋಗ. ಅನುಭೋಗಿಸುವಂತ ಅನುಭೋಗಿ, ಸರಕುಗಳನ್ನು ಅನುಭೋಗಿಸುವಂತ ಅನುಭೋಗಿ ವಿಚಾರವಂತನಾಗಿರ್ಬೇಕು. ಅವಾಗಷ್ಟೇ ಸಿದ್ಧಾಂತ ಅನ್ವಯ ಆಗುತ್ತೆ. ಆತನು ಮಾನಸಿಕ ಸ್ಥಿರತೆ ಇಲ್ಲದಿದ್ದಂತ ಸಂದರ್ಭದಲ್ಲಿ ಆತನಿಗೆ ಏನ್ ತಿಂತಾ ಇದ್ದೀನಿ, ಎಷ್ಟು ತಿಂತಾ ಇದ್ದೀನಿ ಅಂತ ಅರಿವು ಇಲ್ಲದೆ ಇರೋದ್ರಿಂದ ಏನಾಗುತ್ತೆ, ಈ ಸಿದ್ಧಾಂತ ಅನ್ವಯ ಆಗೋದಿಲ್ಲ. ಸೊ ಇಷ್ಟು ನಮ್ಮ ಇಳಿಮುಖ ಸೀಮಾಂತ ತುಷ್ಟಿಗುಣ ಸಿದ್ಧಾಂತದ ಕಲ್ಪನೆಗಳಾಗಿವೆ. ಅದಾದ್ಮೇಲೆ ಸಿದ್ಧಾಂತ ಇಲ್ಲಿಗೆ ಮುಗಿಯುತ್ತಾ? ಇಲ್ಲ. ಕೆಲವೊಂದು ಅರ್ಥಶಾಸ್ತ್ರಜ್ಞರು ಏನ್ ಮಾಡಿದ್ದಾರೆ ಅಂತಂದ್ರೆ ಈ ಸಿದ್ಧಾಂತವನ್ನ ಟೀಕಿಸಿದ್ದಾರೆ. ಈ ಸಿದ್ಧಾಂತದಲ್ಲಿ ಕೆಲವೊಂದು ಲೋಪದೋಷಗಳಿವೆ ಅಂತ ಹೇಳ್ತಾರೆ. ಆ ಲೋಪದೋಷಗಳನ್ನ ನಾವು ನೋಡೋಣ. ಏನು ಈ ಸಿದ್ಧಾಂತದ ಬಗ್ಗೆ ಯಾವೆಲ್ಲ ಟೀಕೆಗಳಿದೆ ಅಥವಾ ಮಿತಿಗಳಿದೆ ಅಂತ ನೋಡೋಣ. ಫಸ್ಟ್ ಒನ್, ಇತರೆ ಅಂಶಗಳಲ್ಲಿ ಬದಲಾವಣೆ. ಆಲ್ಫ್ರೆಡ್ ಮಾರ್ಷಲ್ ಏನ್ ಮಾಡಿದ್ದಾರೆ, ಕಲ್ಪನೆ ಮಾಡ್ಕೋಬೇಕಾದ್ರೆ ಇತರ ಅಂಶಗಳು ಸ್ಥಿರವಾಗಿರ್ಬೇಕು ಅಂತ ಹೇಳ್ತಾರಲ್ವಾ. ಆದ್ರೆ ಯಾವುದೇ ಕಾರಣಕ್ಕೂ ಇತರ ಅಂಶಗಳಲ್ಲಿ ಸ್ಥಿರವಾಗಿರೋದಕ್ಕೆ ಸಾಧ್ಯ ಇಲ್ಲ. ವ್ಯಕ್ತಿ ಅಭಿರುಚಿ ಬದಲಾವಣೆ ಆಗ್ತಾ ಇರುತ್ತೆ, ಆದಾಯ ಅನ್ನೋದು ಬದಲಾವಣೆ ಆಗ್ತಾ ಇರುತ್ತೆ. ಆದಾಯ ಹೆಚ್ಚು ಆಗ್ಬೋದು, ಕಡಿಮೆನೂ ಆಗ್ಬೋದು. ಸೊ ಹಾಗಾಗಿ ಇದು ತುಂಬಾ ಅಪ್ಲಿಕೇಬಲ್ ಆಗಲ್ಲ ಅಂತ ಹೇಳಿ ಅರ್ಥಶಾಸ್ತ್ರಜ್ಞರು ಕೆಲವರು ಹೇಳ್ತಾರೆ. ಅದಾದ್ಮೇಲೆ ಅವಾಸ್ತವಿಕ ಕಲ್ಪನೆ, ವಾಸ್ತವ ಅಲ್ಲದಿರುವಂತ ಕಲ್ಪನೆ ಮಾಡ್ಕೊಂಡಿದ್ದಾರೆ. ಏನು, ತುಷ್ಟಿ ಗುಣವನ್ನ ಅಳಿಬಹುದು, ಸಂಖ್ಯೆಗಳ ಮೂಲಕ ತಿಳಿಸಬಹುದು. ತೃಪ್ತಿ ಅನ್ನೋದು ನಮ್ಮ ಮಾನಸಿಕವಾಗಿರುವಂತಹ ಒಂದು ಅಂಶ ಅಲ್ವಾ. ಸೊ ಅದನ್ನ ನಾವು ಈ ರೀತಿ ಸಂಖ್ಯೆಗಳ ಮೂಲಕ ಅಳೆಯೋದು ಅಸಾಧ್ಯ. ಹಾಗಾಗಿ ಇದು ಅವಾಸ್ತವಿಕ ಕಲ್ಪನೆ ಅಂತ ಹೇಳಲಾಗುತ್ತೆ. ನೆಕ್ಸ್ಟ್ ಅದಾದ್ಮೇಲೆ ಅಪರೂಪದ ವಸ್ತುಗಳ ಸಂಗ್ರಹ. ನೋಡಿ, ಅಪರೂಪದ ವಸ್ತುಗಳ ಸಂಗ್ರಹ ಹೆಚ್ಚಾದಂತೆಲ್ಲ ಏನಾಗುತ್ತೆ ಅಂದ್ರೆ ತೃಪ್ತಿ ಮತ್ತಷ್ಟು ಹೆಚ್ಚಾಗ್ತಾ ಹೋಗ್ತಿರುತ್ತೆ, ಕಡಿಮೆ ಆಗಲ್ಲ. ಯಾಕೆಂದ್ರೆ ಅಪರೂಪದ ವಸ್ತುಗಳನ್ನ ನೋಡಿದಾಗ ಇಷ್ಟ ಆಗೋದ್ರಿಂದ ಅದ್ರ ಸಂಗ್ರಹ ಹೆಚ್ಚಾದಂತೆಲ್ಲ ಏನಾಗುತ್ತೆ, ಮತ್ತಷ್ಟು ಖುಷಿ ಆಗುತ್ತೆ. ಹಳೆ ಕಾಲದ ನಾಣ್ಯಗಳಿರ್ಬೋದು, ಹಳೆ ಕಾಲದ ಸ್ಟ್ಯಾಂಪ್ಗಳಿರ್ಬೋದು, ಇವುಗಳ ಸಂಗ್ರಹ ನಾವು ಮಾಡಿದಂತೆ ಏನಾಗುತ್ತೆ, ತೃಪ್ತಿ ಹೆಚ್ಚಾಗುತ್ತೆ, ಕಡಿಮೆ ಆಗಲ್ಲ. ಸೊ ಹಾಗಾಗಿ ಇಲ್ಲಿ ಸಿದ್ಧಾಂತ ಅನ್ವಯ ಆಗೋದಿಲ್ಲ. ಅದಾದ್ಮೇಲೆ ದುಶ್ಚಟಗಳು ಅಂತಂದ್ರೆ ಅಫೀಮು, ಗಾಂಜಾ ಮತ್ತೆ ಕುಡಿಯುವುದಿರ್ಬೋದು, ಅದ್ರ ಜೊತೆಗೆ ಸಿಗರೇಟ್ ಸೇದೋದಿರ್ಬೋದು, ಇವೆಲ್ಲ ನಾವು ದುಶ್ಚಟಗಳು ಅಂತ ಹೇಳಿ ಕರಿತೀವಿ. ದುಶ್ಚಟಗಳಿಗೆ ದುಶ್ಚಟಗಳನ್ನ ಅಭ್ಯಾಸ ಮಾಡಿಕೊಂಡಿರುವಂತಹ ವ್ಯಕ್ತಿ ಏನ್ ಮಾಡ್ತಾನೆ ಅಂತಂದ್ರೆ ಅವುಗಳನ್ನ ನಿರಂತರವಾಗಿ ಸೇವಿಸ್ತಾ ಹೋದಂತೆಲ್ಲ ಅದನಿಗೆ ಹೆಚ್ಚೆಚ್ಚು ತೃಪ್ತಿ ಸಿಗುತ್ತೆ. ಕಡಿಮೆ ಆಗೋ ಬದಲಿಗೆ ಏನಾಗುತ್ತೆ ಅಂದ್ರೆ ಹೆಚ್ಚೆಚ್ಚು ತೃಪ್ತಿ ಸಿಗುತ್ತೆ. ಸೊ ಹಾಗಾಗಿ ಇಲ್ಲೂ ಸಹ ಸಿದ್ಧಾಂತ ಅನ್ವಯ ಆಗೋದಿಲ್ಲ. ಅದಾದ್ಮೇಲೆ ಜಿಪುಣರಿಗೆ ಏನಾಗುತ್ತೆ ಅಂತಂದ್ರೆ ಹಣದ ಸಂಗ್ರಹ ಹೆಚ್ಚಾದಂತೆಲ್ಲ ಏನಾಗುತ್ತೆ ಅಂದ್ರೆ ತೃಪ್ತಿ ಮತ್ತಷ್ಟು ಹೆಚ್ಚಾಗ್ತಾ ಹೋಗ್ತಿರುತ್ತೆ. ಯಾವುದೇ ವಸ್ತು ಇರ್ಬೋದು, ಅದರ ಸಂಗ್ರಹ ಹೆಚ್ಚಾದಂತೆಲ್ಲ ಏನಾಗುತ್ತೆ ಅಂದ್ರೆ ತುಂಬಾ ಖುಷಿ ಆಗುತ್ತೆ, ಅವ್ರ ತೃಪ್ತಿ ಮತ್ತಷ್ಟು ಹೆಚ್ಚಾಗುತ್ತೆ. ಸೊ ಹಾಗಾಗಿ ಜಿಪುಣರಿಗೂ ಸಹ ಸಿದ್ಧಾಂತ ಅನ್ವಯ ಆಗೋದಿಲ್ಲ. ಅದಾದ್ಮೇಲೆ ಒಂದೇ ವಸ್ತುವಿನ ಪರಿಗಣನೆ. ಆಲ್ಫ್ರೆಡ್ ಮಾರ್ಷಲ್ ಅವರು ಏನ್ ಮಾಡಿದ್ದಾರೆ ಅಂತಂದ್ರೆ ಕೇವಲ ಒಂದೇ ವಸ್ತುವನ್ನ ಅವರು ಪರಿಗಣನೆ ಮಾಡಿದ್ದಾರೆ. ಆದ್ರೆ ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ಕೇವಲ ಒಂದೇ ಸರಕನ್ನ ಅವರು ಬಳಸೋದಿಲ್ಲ, ಅದ್ರ ಜೊತೆಗೆ ಬೇರೆ ಬೇರೆ ಸರಕುಗಳನ್ನು ಸಹ ಬಳಸ್ತಾರೆ. ಸೊ ಹೀಗೆ ನಮ್ಮ ಇಳಿಮುಖ ಸೀಮಾಂತ ತುಷ್ಟಿಗುಣ ಸಿದ್ಧಾಂತದ ಒಂದು ವಿಷಯಗಳನ್ನ ನಾವು ಇಲ್ಲಿವರೆಗೂ ಸಹ ನೋಡಿದೀವಿ. ಸೊ ಒಂದು ಇಳಿಮುಖ ಸೀಮಾಂತ ತುಷ್ಟಿಗುಣ ಸಿದ್ಧಾಂತದಲ್ಲಿ ಏನು ಅಂದ್ರೆ ಆಲ್ಫ್ರೆಡ್ ಮಾರ್ಷಲ್ ಅವರು ಪಿಸಿಪಿ ಗೌರವ ಇದನ್ನ ಹೇಳ್ತಾರೆ. ಸೊ ಅದಾದ್ಮೇಲೆ ಈ ಸಿದ್ಧಾಂತದ ಕಲ್ಪನೆಗಳು, ಮಿತಿಗಳು, ಪಟ್ಟಿ, ಅದ್ರ ಜೊತೆಗೆ ರೇಖಾಚಿತ್ರ ಎಲ್ಲವೂ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಧನ್ಯವಾದಗಳು.